ಕುಬ್ಲೆ ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬ ವೀಕ್ಷಕರಿಗೂ ಕೂಡ ಮೇಘಾಲಯದ ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮೇಘಾಲಯ ಅಂದ ತಕ್ಷಣ ಮೊದಲು ನೆನಪಾಗೋದೇ ವಾಟರ್ ಫಾಲ್ಸ್. ಸೊ ಅದನ್ನ ಬಿಟ್ರೆ ತುಂಬಾ ಜನ ಇಲ್ಲಿಗೆ ಬರೋಕೆ ಮೇನ್ ಒಂದು ರೀಸನ್ ಅಂದ್ರೆ ಅದುವೇ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್. ಸೊ ಅದರ ಸಲುವಾಗಿನೇ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಸೊ ಇವಾಗ ನಾನಿರೋದು ಎಲ್ಲಿ ಅಂದ್ರೆ ತೇರ್ನಾ ವಿಲೇಜ್ ಅಂತ. ಸೊ ಇಲ್ಲಿಂದಾನೇ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಶುರು ಆಗೋದು. ಹಿಂದ್ಗಡೆ ನೋಡ್ತಾ ಇರ್ಬೋದು, ವೆಲ್ಕಮ್ ಟು ತೇರ್ನಾ ಇಲಾಖಾ ಟೂರಿಸಂ ಅಂತ ಇದೆ. ಇಲ್ಲಿಂದ ಟ್ರೆಕ್ಕಿಂಗ್ ಶುರುವಾದರೆ ಸುಮಾರು 3500 ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋದಾಗ ಅಲ್ಲಿ ಸಿಗೋದೆ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್. ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಒಳಗಡೆ ನನ್ನ ಜರ್ನಿ ಯಾವ ರೀತಿ ಇರುತ್ತೆ, ಸೊ ಹೇಗೆಲ್ಲ ನನ್ನ ಟ್ರೆಕ್ಕಿಂಗ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸುಂದರವಾದ ಸೇತುವೆಯನ್ನ ನೀವು ನೋಡಬೇಕು ಅಂದ್ರೆ ಚೆರಾಪುಂಜಿಯಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಇರುವ ಟೀರ್ನಾ ಗ್ರಾಮದಿಂದ ಈ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಟ್ರೆಕ್ಕಿಂಗ್ ಶುರುವಾಗುತ್ತೆ. ಸುಮಾರು 3500 ಮೆಟ್ಲುಗಳನ್ನು ಇಳಿದು ಹೋಗಬೇಕು. ಹೋಗುವಾಗ ಏನೋ ಸ್ವಲ್ಪ ಸುಲಭನೇ, ಆದರೆ ವಾಪಸ್ ಬರುವಾಗ ಅದೇ 3500 ಮೆಟ್ಲುಗಳನ್ನು ಏರ್ಕೊಂಡು ಮೇಲೆ ಬರಬೇಕು. ತುಂಬಾ ಕಷ್ಟ ಆಗುತ್ತೆ. ಹೋಗುವಾಗ 1 ರಿಂದ 2 ಗಂಟೆ ಸಮಯ ತಗೊಂಡ್ರೆ ವಾಪಸ್ ಬರುವಾಗ ತುಂಬ ಸಮಯ ಬೇಕಾಗುತ್ತೆ. ಹಾಗಾಗಿ ನೀವು ಬೆಳಿಗ್ಗೆ ಎಷ್ಟು ಬೇಗ ಈ ಹಳ್ಳಿಯಿಂದ ಟ್ರೆಕ್ಕಿಂಗ್ ಶುರು ಮಾಡ್ತೀರಾ ಅಷ್ಟು ಒಳ್ಳೆಯದು. ನಾನು ಬೆಳಗ್ಗೆ 8 ಗಂಟೆಗೆ ಟ್ರೆಕ್ಕಿಂಗ್ ಶುರು ಮಾಡಿದೆ. ಆ ಸಮಯದಲ್ಲಿ ಟೂರಿಸ್ಟ್ ಅಂತ ಯಾರು ಕೂಡ ಇರಲಿಲ್ಲ. ನನ್ನ ಸುತ್ತಮುತ್ತ ಯಾರೊಬ್ಬರು ಕೂಡ ಟೂರಿಸ್ಟ್ ಕಾಣ್ತಾ ಇರಲಿಲ್ಲ. ಭಯ ಆಗ್ತಾ ಇದ್ರು ಕೂಡ ಹಾಗೆ ಒಬ್ಬನೇ ಹೋಗ್ತಾ ಇದ್ದೆ. ಟೀರ್ನಾ ಎಂಬ ಈ ಗ್ರಾಮದಿಂದ ಮೆಟ್ಟಿಲುಗಳನ್ನು ಇಳ್ಕೊಂಡು ನಾನು ಹೋಗಬೇಕಾಗಿರೋದು ನಾಂಗ್ರಿಯಾಟ್ ಎಂಬ ಗ್ರಾಮಕ್ಕೆ. ಅಲ್ಲಿಯೇ ಆ ಸೇತುವೆ ಇರೋದು. ಲೈಫಲ್ಲಿ ಯಾವತ್ತೂ ಕೂಡ ಟ್ರೆಕ್ ಮಾಡದೇ ಇರೋ ನಾನು ಮೊದಲನೇ ಸಾರಿ ಸುತ್ತಮುತ್ತ ಹಸಿರು ಪರ್ವತಗಳನ್ನು ನೋಡ್ತಾ, ಹಕ್ಕಿಗಳ ಶಬ್ದ ಕೇಳ್ತಾ, ನಿಧಾನವಾಗಿ ಬೀಳ್ತಾ ಇದ್ದ ಮಳೆಯಲ್ಲಿ ಹಾಗೇ ಹೋಗ್ತಾ ಇದ್ದೆ. ದಾರಿಯಲ್ಲಿ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ತಿಂಡಿ ತಿಂದು ಸುಸ್ತಾದಾಗ ಸ್ವಲ್ಪ ಹೊತ್ತು ದಾರಿಯಲ್ಲಿ ವಿಶ್ರಾಂತಿ ತಗೊಂಡು ಹಾಗೆ ಒಬ್ಬನೇ ಹೋಗ್ತಾ ಇದ್ದೆ. ಸುಮಾರು 2000 ಮೆಟ್ಟಿಲುಗಳನ್ನು ಇಳಿದು ಮುಂದೆ ಹೋಗ್ತಾ ಇದ್ದ ನನಗೆ ತಕ್ಷಣ ಈ ಕಿರಿದಾದ ತೂಗು ಸೇತುವೆ ನೋಡಿ ಒಂದು ಕ್ಷಣ ಭಯ ಆಯಿತು. ಒಳಗಡೆ ಹೆಜ್ಜೆ ಇಟ್ಟಾಗ ಸೇತುವೆ ತುಂಬಾನೇ ಅಲುಗಾಡ್ತಾ ಇತ್ತು. ಆದರೂ ಧೈರ್ಯ ಮಾಡಿ ನಿಧಾನವಾಗಿ ಸೇತುವೆಯಲ್ಲಿ ಹೋದೆ. ಮುಂದೆ ಹೋಗ್ತಾ ಹೋಗ್ತಾ ಕೆಳಗಡೆ ದೊಡ್ಡ ದೊಡ್ಡ ಬಂಡೆಗಳು, ರಭಸವಾಗಿ ಹರಿತಾ ಇದ್ದ ನೀರು ನೋಡಿ ಜೀವನದಲ್ಲಿ ಮೊದಲನೇ ಸಾರಿ ಬೇರೆಯ ರೀತಿಯ ಅನುಭವವೇ ಆಗ್ತಾ ಇತ್ತು ನನಗೆ. ಕೊನೆಗೂ ಸೇತುವೆ ದಾಟಿ ಮತ್ತೆ ನನ್ನ ಪ್ರಯಾಣ ಶುರು ಮಾಡಿದೆ. ಮೊದಲನೇ ಸಾರಿ ತುಂಬಾ ವಿಧ ವಿಧವಾದ ಹಕ್ಕಿಗಳ ಶಬ್ದ ಕೇಳಿದೆ. ಸುತ್ತಮುತ್ತ ಇದ್ದಂಥ ಪರ್ವತಗಳಿಗೆ ಮೋಡಗಳು ಬಡಿದ ಹಾಗೆ ಭಾಸವಾಗ್ತಾ ಇತ್ತು. ಎಲ್ಲೋ ದೂರದಲ್ಲಿ ಇದ್ದಂಥ ಜಲಪಾತಗಳ ಶಬ್ದ ತುಂಬಾ ಜೋರಾಗಿ ಕೇಳಿಸ್ತಾ ಇತ್ತು. ದಾರಿಯಲ್ಲಿ ಚಿಕ್ಕ ಪುಟ್ಟ ಸೇತುವೆಗಳನ್ನು ದಾಟಿ ಹಾಗೆ ಮುಂದೆ ಸಾಗ್ತಾ ಸಾಗ್ತಾ ದಾರಿ ಮಧ್ಯದಲ್ಲಿ ಕೆಲವು ಕಾಸಿ ಜನರ ಜೊತೆ ಮಾತಾಡ್ತಾ ವಿಶ್ರಾಂತಿ ಪಡಿತಾ ಮುಂದೆ ಹೋಗ್ತಾ ಇದ್ದ ನಾನು ಮತ್ತೊಂದು ದೊಡ್ಡದಾದ ಸೇತುವೆ ದಾಟಿ ಹೋಗಬೇಕಾಯಿತು. ಆದರೆ ಈ ಸಾರಿ ಸೇತುವೆ ದೊಡ್ಡದಾಗಿರೋದ್ರಿಂದ, ತುಂಬಾನೇ ಗಟ್ಟಿಯಾಗಿರೋದ್ರಿಂದ ಧೈರ್ಯದಿಂದ ಕೆಳಗಡೆ ಹರಿಯುತ್ತಿರೋ ರಭಸವಾದ ನೀರನ್ನು ನೋಡ್ತಾ ಸೇತುವೆಯನ್ನು ದಾಟಿ ಮುಂದೆ ಸಾಗ್ತಾ ಹೋದೆ. ಅಷ್ಟೊತ್ತಿಗೆ ಸುಮಾರು 2 ಗಂಟೆ ಸಮಯ ಕಳೆದಿತ್ತು. ದಾರಿ ಮಧ್ಯದಲ್ಲಿ ಇದ್ದಂಥ ಒಂದು ಅಂಗಡಿಯಲ್ಲಿ ಮತ್ತೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮತ್ತೆ ಸ್ವಲ್ಪ ತಿಂಡಿ ಮಾಡಿದೆ. ಅಲ್ಲಿದ್ದಂಥ ಪುಟ್ಟ ಕಾಸಿ ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆದು ಮತ್ತೆ ನನ್ನ ಪ್ರಯಾಣ ಶುರು ಮಾಡಿದೆ. ಕೊನೆಗೆ ಕೆಲವೇ ಸಮಯದಲ್ಲಿ ನಾಂಗ್ರಿಯಾಟ್ ಗ್ರಾಮದಲ್ಲಿರುವ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಸೇತುವೆಗೆ ಬಂದು ತಲುಪಿದೆ. ಗುರು, ಕೊನೆಗೂ ಮೇಘಾಲಯದಲ್ಲಿರುವಂಥ
ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಕೊನೆಗೂ ಎಂಟ್ರಿ ಕೊಟ್ಟಿದ್ದಾಯಿತು. ನೀವೇ ನೋಡಿರ್ಬೋದು ಇಷ್ಟೊತ್ತು ನನ್ನ ಜರ್ನಿ ಯಾವ ರೀತಿ ಇತ್ತು ಅಂತ. ಈ ದಟ್ಟವಾದ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಸುಮಾರು 3,500 ಮೆಟ್ಟಿಲುಗಳನ್ನು ಏರಿ ಇಳಿದು ಮಧ್ಯದಲ್ಲಿ ಸುಮಾರು ದೊಡ್ಡ 2 ಬ್ರಿಡ್ಜ್ಗಳನ್ನು ಪಾರ್ ಮಾಡಿ ಕೊನೆಗೆ ಈ ಜಾಗದಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ಕೊನೆಗೆ ಈ ಪಾಯಿಂಟಲ್ಲಿ ಬಂದು ಈ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ನ ನೋಡಿದಾಗ ಆಗುತ್ತೆ ಅಲ್ವಾ ಒಂದು ಖುಷಿ. ಅದು ಅಲ್ಟಿಮೇಟ್ ಅಂತ ಹೇಳ್ಬೋದು. ಜರ್ನಿ ಏನೋ ಕಷ್ಟನೇ, ಆದರೆ ಇಲ್ಲಿ ಬಂದ ಮೇಲೆ ಒಂದು ವ್ಯೂ ಇದೆ ಅಲ್ಲ, ಜೀವನದಲ್ಲಿ ಒಮ್ಮೆ ಆದರೂ ಈ ಡಬಲ್ ಡೆಕ್ಕರ್ ಲಿವಿಂಗ್ ಬ್ರಿಡ್ಜ್ಗೆ ಎಂಟ್ರಿ ಕೊಡಲೇಬೇಕು. ದಿಸ್ ಈಸ್ ಮೇಘಾಲಯ. ಪೂರ್ತಿ ಜಗತ್ತಿನಲ್ಲಿಯೇ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಇರೋದು ಕೇವಲ ಇದು ಒಂದೇ. ಯಾಕೆ ಇದು ಅಷ್ಟೊಂದು ಪ್ರಸಿದ್ಧಿ ಅಂದರೆ, ಇಲ್ಲಿ ವಾಸ ಮಾಡುವಂಥ ಕಾಸಿ ಜನರು ಇಲ್ಲಿಯ ಮರಗಳನ್ನು ಕಡಿಯದೆ ಇದರ ಬೇರುಗಳಿಂದ ಈ ರೀತಿ ಸೇತುವೆ ರೂಪದಲ್ಲಿ ಕಟ್ಟಿ ಬೆಳೆಸ್ತಾರೆ. ವರ್ಷಗಳು ಕಳಿತಾ ಆ ಬೇರುಗಳು ಇನ್ನಷ್ಟು ಗಟ್ಟಿಯಾಗಿ ಈ ರೀತಿ ಸೇತುವೆ ರೂಪದಲ್ಲಿ ಆಗುತ್ತೆ. ಈ ಸೇತುವೆ ಸುಮಾರು 200 ವರ್ಷಗಳಷ್ಟು ಹಳೆಯದು ಅಂತ ಇಲ್ಲಿಯ ಜನ ಹೇಳ್ತಾರೆ. ಮೊದಲು ಇಲ್ಲಿಯ ಕಾಸಿ ಜನರು ಮಳೆಗಾಲದಲ್ಲಿ ಕೆಳಗಡೆ ಹರಿಯುವಂಥ ರಭಸವಾದ ನೀರನ್ನು ದಾಟಲು ಈ ರೀತಿ ಸೇತುವೆಗಳನ್ನು ನಿರ್ಮಿಸ್ತಾ ಇದ್ರಂತೆ. ಮೇಘಾಲಯದಲ್ಲಿ ಈ ರೀತಿ ಚಿಕ್ಕ ಪುಟ್ಟ ಸುಮಾರು ಸೇತುವೆಗಳನ್ನು ನಾವು ಕಾಣಬಹುದು. ನೋಡಿ ಹೇಗಿದೆ ಅಂತ ಈ ಬ್ರಿಡ್ಜು. ಸಾವಿರಾರು ವರ್ಷಗಳ ಹಿಂದೆನೇ ಈ ಬ್ರಿಡ್ಜ್ನ ತಯಾರು ಮಾಡಿದಾರಂತೆ. ಬಟ್ ಇದೆಲ್ಲ ಹಾಗೆ ವರ್ಷಗಳು ಕಳೀತಾ ಈ ಬ್ರಿಡ್ಜ್ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ ಹೊರತು ಇದು ಯಾವುದೇ ಕಾರಣಕ್ಕೂ ಬ್ರಿಡ್ಜ್ ಹಳೇದಾಗಲ್ಲ. ಮೂಲವಾಗಿ ಇಲ್ಲಿ ವಾಸ ಮಾಡೋದೇ ಕಾಸಿ ಜನಾಂಗದವರು. ಯಾವಾಗಲೇ ಆಗಲಿ ನೀವು ಈ ಬ್ರಿಡ್ಜ್ಗೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕುಬ್ಲೆ. ಇಲ್ಲಿನ ಜನ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾರೇ ಆಗಲಿ ಯಾವುದೇ ರೀತಿಯ ಸ್ಕ್ಯಾಮ್ ಆಗಲ್ಲ, ತೊಂದರೆ ಆಗಲ್ಲ. ಕಾಸಿ ಜನಾಂಗದವರು ಯಾವುದೇ ಕಾರಣಕ್ಕೂ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ತೊಂದರೆ ಕೊಡಲ್ಲ ಅವರು. ಮಳೆ ಕೂಡ ಬರ್ತಾ ಇದೆ. ಬೆಸ್ಟ್ ವ್ಯೂ ಅಂತ ಹೇಳ್ತೀನಿ ಇದು. ಬರೋವಾಗ ಹಾದಿಯಲ್ಲಿ ಟೂರಿಸ್ಟ್ ಅಂತ ಸಿಕ್ಕಾಪಟ್ಟೆ ಕಮ್ಮಿ ಜನ ಸಿಕ್ಕರು. ಬಹುಶಃ ಇವಾಗ ಮಾನ್ಸೂನ್ ಅಲ್ವಾ, ನೋಡ್ತಾ ಇರ್ಬೋದು, ಆ ರೀತಿ ಎಂಜಾಯ್ ಮಾಡ್ಬೋದು. ಒಂದು ರೀತಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಇನ್ ಮೇಘಾಲಯ. ಯಾಕಂದರೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದೆ ದಾರಿಲಿ ಬರ್ತಾ. ಇವಾಗ ನೋಡ್ತಿರ್ಬೋದು ಫಾಲ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಟ್ರೆಕ್ಕಿಂಗ್ ಮಾಡೋವಾಗ ಸ್ವಲ್ಪ ಹೊತ್ತು ನಿಮ್ಗೆ ಅನಿಸ್ಬೋದು, ಗುರು ಯಾಕಾದರೂ ಈ ಸ್ಥಳಕ್ಕೆ ಬಂದೆ ಅಂತ. ಬಟ್ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿದ ಮೇಲೆ ಕೊನೆಗೆ ಈ ಪಾಯಿಂಟಲ್ಲಿ ಬಂದ ಮೇಲೆ ಒಂದು ವ್ಯೂ ಕಾಣುತ್ತೆ ಅಲ್ವಾ, ಅದು ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಬಂದು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನೀವೇನಾದರೂ ಪ್ಲಾನ್ ಮಾಡಿದರೆ ಇದೇ ರೀತಿ ಗ್ರೂಪಲ್ಲಿ ಪ್ಲಾನ್ ಮಾಡಿ. ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ಬೋದು. ಒಂದು ರೀತಿ ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಗುರು ಫೈನಲಿ ಏನು ಅಂದ್ಕೊಂಡು ನಾನು ಬಂದಿದ್ದೆ ಅದು ಪೂರ್ತಿ ಆಗ್ತಾ ಬಂತು. ಯಾಕಂದರೆ ಜೀವನದಲ್ಲಿ ಒಮ್ಮೆ ಆದರೂ ಮೇಘಾಲಯದಲ್ಲಿ ಇರುವಂಥ ಈ ಡಬಲ್ ಡೆಕ್ಕರ್ ಲಿವಿಂಗ್ ಬ್ರಿಡ್ಜ್ಗೆ ಭೇಟಿ ಕೊಡಬೇಕು ಅಂತ ತುಂಬಾ ಆಸೆ ಇತ್ತು. ಫೈನಲಿ ಬಂದೆ. ನೋಡ್ತಾ ಇರ್ಬೋದು ಈ ಸೇತುವೆ ಈ ರೀತಿ ಇದೆ. ಯಾಕಂದರೆ ಒಂದು ಸಾರಿ ಏನೇ ಇಲ್ಲ ಅಂದರೂ 5 ಜನ ಮಾತ್ರ ಇಲ್ಲಿ ಬಿಡೋದು. ಅದನ್ನು ಬಿಟ್ಟರೆ ಜಾಸ್ತಿ ಜನ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಪ್ರಪಂಚದಲ್ಲಿಯೇ ನಂಬರ್ 1 ಮೊದಲನೆಯ ಲಾಂಗೆಸ್ಟ್ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್. ಬಿಕಾಸ್ ಎಲಾಸ್ಟಿಕ್ ಅಂದರೆ ರಬ್ಬರ್ದ ಮರದಗಳ ಮೂಲಕ ಈ ಸೇತುವೆ ತಯಾರಾಗಿದೆ ಅಂತೆ. ಅಂದರೆ ವರ್ಷಗಳು ಕಳೀತಾ ಈ ಸೇತುವೆ ಇನ್ನೂ ಗಟ್ಟಿಯಾಗ್ತಾನೆ ಹೋಗುತ್ತೆ. ಯಾವುದೇ ರೀತಿ ಈ ಸೇತುವೆಗೆ ಸ್ವಲ್ಪ ಹಾನಿ ಕೂಡ ಆಗಲ್ಲ. ದಿನಾಲೂ ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಭೇಟಿ ಕೊಡ್ತಾರೆ. ಅವರೆಲ್ಲ ಈ ರೀತಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಈ ಸೇತುವೆ ಎಷ್ಟು ಸುಂದರವಾಗಿದೆ ಅಂತ. ನೀವು ದಾರಿಲಿ ಬರ್ತಾ ಸುಮಾರು ಬ್ರಿಡ್ಜ್ಗಳನ್ನು ನೋಡ್ಬೋದು. ಬಟ್ ಈ ಜಾಗದಲ್ಲಿ ಅಂದರೆ ಇಡೀ ಮೇಘಾಲಯದಲ್ಲಿ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂದರೆ ಇದು ಒಂದೇ. ಇದನ್ನು ಬಿಟ್ಟರೆ ತುಂಬ ಕಡೆ ಸಿಂಗಲ್ ಬ್ರಿಡ್ಜ್ ಕೂಡ ಇದೆ. ದಾರಿಲಿ ಬರ್ತಾ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ. ನೀವು ಹಾದಿಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ನ ನೀವು ನೋಡ್ಬೋದು. ಡಬಲ್ ಡೆಕ್ಕರ್ ಈ ಲಿವಿಂಗ್ ರೂಟ್ ಬ್ರಿಡ್ಜ್ ಮುಂದೆ ಒಂದು ಬ್ಯೂಟಿಫುಲ್ ಆಗಿರುವಂಥ ವಾಟರ್ ಫಾಲ್ಸ್ ಇದೆ. ಆ ವಾಟರ್ ಫಾಲ್ಸಲ್ಲಿರುವಂಥ ನೀರೇ ಈ ರೀತಿ ಹರಿದು ಕೆಳಗಡೆ ಹೋಗೋದು. ಬಟ್ ಯಾರು ಬೇಕಾದರೂ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೆಕ್ಯೂರಿಟಿ ಇದೆ, ಸೇಫ್ಟಿ ಫುಲ್. ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಅಂತೂ ಆಗಲ್ಲ. ಶೂಸ್ ಎಲ್ಲ ಅಲ್ಲೇ ಇಟ್ಟೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ.
ಗುರು ಮೊದಲೇ ಹೇಳ್ತಾ ಇದ್ದೀನಿ, ನನಗಂತೂ ಈಜು ಬರಲ್ಲ, ಎಲ್ಲಿ ಆಳ ಇಲ್ಲ ಅಷ್ಟೊಂದೇನು. ಎಷ್ಟು ನಾವು ಫ್ರೆಂಡ್ಸ್ ಜೊತೆ ಬರ್ತೀವಿ ಅಷ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಅಷ್ಟಕ್ಕೂ ಯಾಕೆ ಮೇಘಾಲಯ ಟ್ರಿಪ್ ಮಾಡಬೇಕು ಅಂತ ಸೊ ನನ್ನ ಅನಿಸಿಕೆ ಹೇಳ್ತೀನಿ. ಮಾನವ ನಿರ್ಮಿತವಾದಂಥ ಸೊ ಒಂದಿಷ್ಟು ಪ್ರೇಕ್ಷಣೀಯ ಸ್ಥಳಕ್ಕೂ ನ್ಯಾಚುರಲ್ ಆಗಿ ಪರಿಸರದಿಂದನೇ ನಿರ್ಮಾಣ ಆಗಿರುವಂಥ ಒಂದಿಷ್ಟು ಪ್ರೇಕ್ಷಣೀಯ ಸ್ಥಳಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಮೇಘಾಲಯನ ಯಾಕೆ ನಾನು ಆರಿಸ್ಕೊಂಡೆ ಅಂದರೆ ಇಲ್ಲಿ ಇರುವಂಥ ಪ್ರತಿಯೊಂದು ಸ್ಥಳ ಕೂಡ ಇದೆಲ್ಲ ಪರಿಸರದಿಂದ ನೇಚರಲ್ಲಿ ತಾನಾಗ್ತಾನೆ ನಿರ್ಮಾಣ ಆಗಿರುವಂಥ ಸೊ ಸ್ಥಳಗಳು ಇವು. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಗುರು. ಸೊ ಈ ರೀತಿ ಪ್ಲೇಸ್ಗೆಲ್ಲ ಬಂದಾಗ ಒಂದು ರೀತಿ ಖುಷಿ ಕೂಡ ಆಗುತ್ತೆ ಸಿಕ್ಕಾಪಟ್ಟೆ. ಯಾರು ಕೂಡ ಮೇಘಾಲಯದಲ್ಲಿ ಇರುವಂಥ ಈ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಬರೋದು ಮಿಸ್ ಮಾಡಬೇಡಿ. ಇಲ್ಲಿ ನನಗೆ ಇನ್ನೊಂದು ವಿಷಯ ಏನು ಅಷ್ಟೊಂದು ಇಷ್ಟ ಆಯಿತು ಅಂದರೆ ಇಲ್ಲಿರುವಂಥ ಎಲ್ಲ ಕಾಶಿ ಜನರು ತುಂಬಾ ಸ್ನೇಹಪ್ರಿಯ ಅಂತ ಹೇಳ್ಬೋದು. ಯಾಕಂದರೆ ಸೊ ನೀವು ಬೇಕಾದ ಹೆಲ್ಪ್ ಕೇಳಿ ಪ್ರತಿಯೊಂದು ಕೂಡ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ಸೊ ಇದು ಲೈಫಲ್ಲಿ ನನ್ನ ಫಸ್ಟ್ ಟ್ರೆಕ್ ಆಗಿರೋದ್ರಿಂದ ಒಂದು ರೀತಿ ಖುಷಿಯಾಯಿತು. ಸೊ ಜೀವನದಲ್ಲಿ ನಿನ್ನ ಫಸ್ಟ್ ಟ್ರೆಕ್ಕಿಂಗ್ ಯಾವುದು ಅಂತ ಹೇಳಿದರೆ ಮೇಘಾಲಯದ ಸೊ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಹೇಳೋಕ್ಕೆ ಸೊ ಖುಷಿಯಾಗುತ್ತೆ ಗುರು. ಇಷ್ಟು ಮೇಘಾಲಯದಲ್ಲಿ ಇರುವಂಥ ಈ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಆದಷ್ಟು ನಿಮಗೆ ಅರ್ಥ ಆಗೋ ರೀತಿ ಇಷ್ಟ ಆಗೋ ರೀತಿ ಸೊ ಹೇಳಿದ್ದೀನಿ. ಏನಾದರೂ ಇಲ್ಲಿ ಬರಬೇಕು ಅಂತ ಅಂದರೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ನೀವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ. ಸೊ ಇವಾಗ ಈ ಜಾಗದಿಂದ ಮತ್ತೆ ವಾಪಸ್ ಸುಮಾರು 3,500 ಮೆಟ್ಲು. ಇವಾಗ ಮತ್ತೆ ಗುರು ಅಲ್ಲಿಗೆ ಹೋಗಬೇಕು. ಬರೋವಾಗಲೇ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಬಟ್ ಇವಾಗ ಹೋಗೋವಾಗ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಇಲ್ಲಿಂದ ಮತ್ತೆ ವಾಪಸ್ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸುತ್ತಮುತ್ತ ಎಲ್ಲ ಬೆಟ್ಟ, ಮೇಲುಗಡೆ ಪೂರ್ತಿ ಮಂಜು ಕಾಣ್ತಾ ಇದೆ. ಆಲ್ರೆಡಿ ನಿಧಾನವಾಗಿ ಮಳೆ ಕೂಡ ಶುರುವಾಗಿದೆ ಇವಾಗ. ಐ ಹೋಪ್ ನಿಮಗೆ ಮೇಘಾಲಯದಲ್ಲಿ ತೋರಿಸಿರುವಂಥ ಈ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಬಗ್ಗೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಥವಾ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ಮೇಘಾಲಯದ ಪಾರ್ಟ್ 3 ಎಪಿಸೋಡ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಗುಡ್ ಬೈ.